ನೋಡಿ ಈಗಿನ ಸರ್ಕಾರದಲ್ಲಿ ಕೇಳಿ ಬರ್ತಾ ಇರುವಂತಹ ಗೋಲ್ಮಾಲ್ಗಳನ್ನ ಗಮನಿಸ್ತಾ ಹೋದ್ರೆ ನಿಜಕ್ಕೂ ಸಹಿತ ಆಶ್ಚರ್ಯ ಆಗುತ್ತೆ. ಇಲ್ಲೂ ಸಹಿತ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಬಿಗ್ ಗೋಲ್ಮಾಲ್ ನಡೆದಿದೆ ಅಂತ. ಸಾವಿರಾರು ಕೋಟಿ ಅನುದಾನದ ಲೆಕ್ಕವೇ ಮಾಯ ಆಗಿದೆ. ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಬಿಗ್ ಗೋಲ್ಮಾಲ್ ಇದು. ಸಾವಿರಾರು ಕೋಟಿ ಅನುದಾನದ ಲೆಕ್ಕವೇ ಮಾಯ ಆಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಇಲಾಖೆಯಲ್ಲಿ ಅತಿ ದೊಡ್ಡ ಅಕ್ರಮ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ದಾಖಲೆ ಸಮೇತ ಅನಾವರಣ ಮಾಡ್ತಿದೆ ಅಶ್ವವೇಗ ನ್ಯೂಸ್. ಯಾವುದೇ ಊಹಾಪೋಹವಲ್ಲ, ದಾಖಲೆ ಸಮೇತ ಅನಾವರಣ ಆಗ್ತಾ ಇದೆ ಈ ಸುದ್ದಿ. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಬಿಗ್ ಗೋಲ್ಮಾಲ್. ಸಾವಿರಾರು ಕೋಟಿ ಅನುದಾನದ ಲೆಕ್ಕವೇ ಮಾಯ ಆಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಇಲಾಖೆಯಲ್ಲಿ ಅತಿ ದೊಡ್ಡ ಅಕ್ರಮ ನಡೆದಿದೆ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ದಾಖಲೆ ಸಮೇತ ಅನಾವರಣ ಮಾಡ್ತಾ ಇದೆ ಅಶ್ವವೇಗ ನ್ಯೂಸ್. ನೋಡಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಬಿಗ್ ಗೋಲ್ಮಾಲ್ ನಡೆದಿದೆ. ಹಾಗಾದ್ರೆ ಎಲ್ಲಿ ಹೋಯ್ತು ಸಾವಿರಾರು ಕೋಟಿ ಅನುದಾನದ ಲೆಕ್ಕ? ದುಡ್ಡು ಎಲ್ಲಿ ಹೋಯ್ತು? ಎಲ್ಲಿ ಮಾಯ ಆಯ್ತು? ಯಾವುದರ ವಿಚಾರದ ಕುರಿತಾಗಿಯೂ ಸಹಿತ ಇಲ್ಲಿ ಲೆಕ್ಕ ಇಲ್ಲ. ಹಾಗಾದ್ರೆ ಅನುದಾನದ ದುಡ್ಡು ಯಾರು ಕಬಳಿಸಿದ್ರು ಅನ್ನುವಂತ ಪ್ರಶ್ನೆ ಇಲ್ಲಿ. ನೋಡಿ, ರಸ್ತೆಯ ಅಭಿವೃದ್ಧಿ ಆಯ್ತು ಅಥವಾ ಇನ್ನಿತರ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯ್ತು, ಇಲ್ಲ ಗ್ರಾಮೀಣಾಭಿವೃದ್ಧಿ ಅಂತ ಅಂದ್ರೆ ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕಾದಂತ ಕೆಲಸ. ಬಟ್ ಅಲ್ಲಿ ಅನುದಾನದ ದುಡ್ಡು ಎಲ್ಲಿ ಹೋಯ್ತು ಅನ್ನುವಂತ ಲೆಕ್ಕವೇ ಇಲ್ಲ ಅಂತ ಅಂದ್ರೆ ಹಾಗಾದ್ರೆ ಇದು ಯಾರ ಜೇಬಿಗೆ ಹೋಯ್ತು ಅನ್ನುವಂತ ಪ್ರಶ್ನೆ ಸಹಜವಾಗಿ ಎಲ್ಲೆಡೆ ಸಹಿತ ಮೂಡುತ್ತೆ. ಹಾಗಾದ್ರೆ ಈ ಒಂದು ದುಡ್ಡು ಯಾರ ಪಾಲಾಯ್ತು? ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಸಾವಿರಾರು ಕೋಟಿ ಗೋಲ್ಮಾಲ್. ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ 4,050 ಕೋಟಿ ರಿಲೀಸ್ ಆಗುತ್ತೆ. 3 ವರ್ಷದಲ್ಲಿ RDPR ಇಲಾಖೆಗೆ 4,050 ಕೋಟಿ ಅನುದಾನ. 25/2023ರಿಂದ 26ರವರೆಗೆ 4,050 ಕೋಟಿ ಅನುದಾನ ಬಿಡುಗಡೆ ಆದ್ರೂ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಇಲ್ಲ ಮಾಹಿತಿ. 20ಕ್ಕೂ ಹೆಚ್ಚು ಶಾಸಕರಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಪ್ರಶ್ನೆಯನ್ನ ಮಾಡಲಾಯಿತು. ಸದನದಲ್ಲಿ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಿದ್ದ ಶಾಸಕರು ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವರಿಂದ ಹಾರಿಕೆಯ ಉತ್ತರ ಬರುತ್ತೆ. ಇಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಪತ್ರ. ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಪತ್ರ ಬರೆದ CS ಶಾಲಿನಿ ಫೆಬ್ರವರಿ 24ರಂದು ಪತ್ರ. ಇಲ್ಲಿಯವರೆಗೂ ಉತ್ತರ ಕೊಡದ ಇಲಾಖೆ. RDPR ಇಲಾಖೆಯ ಮೌನ ಮೂಡ್ತಿದೆ ಹಲವು ಅನುಮಾನ.